ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚಮನೋ ಜಮನೋ ಭೃಗುಃ ಶವನಕೋಷ್ಠಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಮೀನರಾಶಿಯವರಿಗೆ ಹೇಗಿದೆ ಆಗಸ್ಟ್ ತಿಂಗಳಿನ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಮೀನರಾಶಿ ನಿಮಗೆ ಗೊತ್ತಿದೆ, ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದ, ಉತ್ತರಾಭಾದ್ರ ನಕ್ಷತ್ರ 1, 2, 3, 4ನೇ ಪಾದ, ರೇವತಿ ನಕ್ಷತ್ರ 1, 2, 3, 4ನೇ ಪಾದ. ವಿಡಿಯೋ ಮುಗಿಯವರಿಗೆ ಕೂಡ ನೀವು ನೋಡ್ತಾ ಇರಿ ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಹಾಗೆ ಇದು ಗೋಚಾರ ಫಲ ಎಂಬುದು ಕೂಡ ತಮ್ಮ ಗಮನದಲ್ಲಿ ಇರಲಿ. ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ರಾಶಿಯಲ್ಲಿ ಶನೇಶ್ವರನು, ಚತುರ್ಥ ರಾಶಿಯಲ್ಲಿ ಕುಜನು, ಪಂಚಮ ರಾಶಿ ರವಿ ಬುಧ ಗುರು. ನೋಡಿ, ಗುರು ಪಂಚಮದಿನದಲ್ಲಿ ಬಹಳ ಒಳ್ಳೆಯ ರೀತಿಯಾದಂಥ ಫಲವನ್ನು ಕೊಡಬೇಕು. ಷಷ್ಠಸ್ಥಾನದಲ್ಲಿ ಕೇತು, ಸಪ್ತಮದಲ್ಲಿ ಶುಕ್ರ. ಹಾಗಾಗಿ ಶುಕ್ರ ಶನಿಯ ದೃಷ್ಟಿ, 12ನೇ ರಾಶಿಗೆ ರಾಹು, ಹೀಗೆಲ್ಲ ಗ್ರಹಸ್ಥಿತಿ ಇದೆ. ಇನ್ನು ಆಷಾಢ ಮಾಸ, ಆಷಾಢ ಮಾಸದ ಒಂದು ಕೊನೆಯ ಹಂತ. ಪ್ರತಿ ಶುಕ್ರವಾರವೂ ಕೂಡ ಮಹಾಲಕ್ಷ್ಮಿಯನ್ನು ಪೂಜೆ ಪುನಸ್ಕಾರ ಮಾಡುವಂಥ ಒಂದು ಶುಭವಾದಂಥ ಒಂದು ದಿವಸ. ಹಾಗೆ 10ನೇ ತಾರೀಕಿಗೆ ಸೋಮ ಪ್ರದೋಷ, 12ನೇ ತಾರೀಕಿಗೆ ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ ಅಂತಿದೆ. 13ನೇ ತಾರೀಕಿಗೆ ನಾಗ ಚತುರ್ಥಿ, 17ಕ್ಕೆ ನಾಗರ ಪಂಚಮಿ, ಅನಂತರ 17ನೇ ತಾರೀಕಿಗೆ ಸಂಕ್ರಾಂತಿ, ಸಿಂಹ ಸಂಕ್ರಾಂತಿಯೂ ಕೂಡ ಇದೆ. 21ಕ್ಕೆ ವರಮಹಾಲಕ್ಷ್ಮಿ ಹಬ್ಬ, 28ಕ್ಕೆ ನೋಡಿ ಏಕಾದಶಿಯೂ ಕೂಡ ಇದೆ. ಹಾಗೆ 25ನೇ ತಾರೀಕು ಅಂಗಾರಕ ಜಯಂತಿ, 26 ಋಗ್ವೇದಿಗಳ ಉಪಕ್ರಮ, 28 ಯಜುರ್ವೇದಿಗಳ ತೈತ್ತರಿಯ ಉಪಕ್ರಮ, 30 ರಾಘವೇಂದ್ರ ಸುಕುಳ ಸ್ವಾಮಿಗಳ ಆರಾಧನೆ, 31 ಅಂಗಾರಕ ಸಂಕಷ್ಟಿ, ಹೀಗೆಲ್ಲ ಇದೆ. ಸಂಕಷ್ಟರ ಚತುರ್ಥಿ ಇದೆ, ಅಂಗಾರಕ ಇಲ್ಲ. ಒಟ್ಟಿನ ಸಂಕಷ್ಟರ ಚತುರ್ಥಿ 31. ಹೀಗೆ ಈ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ ಹಬ್ಬ ಹರಿದಿನಗಳಿದೆ. ಶ್ರಾವಣ ಮಾಸ ಆರಂಭವಾಗ್ತಾ ಇದೆ. ಹಾಗೆ ಎಲ್ಲ ಪ್ಲ್ಯಾನ್ ಮಾಡಿಕೊಳ್ಬೇಕು. 13ನೇ ತಾರೀಕಿಂದ ಶ್ರಾವಣ ಮಾಸ ಪುಣ್ಯಪ್ರವಾಸ, ಎಲ್ಲ ರೀತಿಯಾದಂತಹ ಪುಣ್ಯತಮವಾದಂಥ ಕೆಲಸ ಕಾರ್ಯಗಳನ್ನು, ದೇವತೆ ಆರಾಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನಗಳು ಸಫಲವಾಗುವಂಥ ದಾರಿಯನ್ನು ಭಗವಂತ ಕೊಡ್ತಾನೆ. ಮೀನರಾಶಿಯವರು ಒದ್ದಾಡ್ತಾ ಇದ್ದೀರಿ, ಏನಪ್ಪ 7.5 ಶನಿ ನಡೀತಾ ಇದೆ, ಏನು ಒಳ್ಳೆಯದಾಗ್ತದೆ ಹೇಳ್ತಾ ಇದ್ದಾರೆ, ಅದು ನನಗೆ ಯಾವುದೂ ಒಳ್ಳೆಯದೇ ಆಗ್ತಾ ಇಲ್ಲಲ್ಲ ಅಂಥೇಳಿ ಬಹಳಷ್ಟು ಜನ ಯೋಚನೆ ಮಾಡ್ತಾ ಇರಬಹುದು. ಹಾಗಾಗಿ ಇದು ಗೋಚಾರ ಫಲ. ಅದರ ಜೊತೆಗೆ ನಾವು ಮನುಷ್ಯ ಪ್ರಯತ್ನವನ್ನು ಕೂಡ ಮಾಡಬೇಕು. ಎಷ್ಟೋ ಸಲ ಮನುಷ್ಯ ಪ್ರಯತ್ನವನ್ನು ಮಾಡಿಲ್ಲ ಅಂತ ಆದರೆ ಭಗವಂತನು ನಮ್ಮನ್ನು ಅನುಗ್ರಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಆದಷ್ಟು ಮನುಷ್ಯ ಪ್ರಯತ್ನವನ್ನು ಜಾಸ್ತಿ ಮಾಡ್ತಾ ಇರಬೇಕು. ನೋಡಿ, 17ನೇ ತಾರೀಕು, 21ನೇ ತಾರೀಕು, 26ನೇ ತಾರೀಕು, ಇದು 3 ದಿವಸ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ನೂತನವಾದಂಥ ಕೆಲಸವನ್ನು ಆರಂಭ ಮಾಡಬೇಕು ಅಂತಂದರೆ ಪ್ರಯತ್ನ ಮಾಡಿಕೊಳ್ಳಿ. ಅದರಿಂದ ಸ್ವಲ್ಪ ಸಫಲವಾಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ನೋಡೋಣ ಈ ತಿಂಗಳಲ್ಲಿ ಏನೇನು ನಿಮಗೆ ಲಾಭಾಂಶಗಳಾಗಬಹುದು. ಒಂದು ಶುಕ್ರನು ಸಪ್ತಮದಲ್ಲಿ, ಏನೋ ಒಂದು ವಿವಾಹಾದಿ ಮಂಗಲ ಕಾರ್ಯದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶಗಳು. ನಿಮಗೇ ಮದುವೆ ಆಗಲಿಲ್ಲ, ನಿಮಗೆ ಮದುವೆ ಆಗಬಹುದು. ಅಥವಾ ನೀವು ಯಾರೋ ಒಬ್ಬರಿಗೆ ಸಹಾಯ ಮಾಡ್ತೀರಿ, ತೋರಿಸ್ತೀರಿ, ಅವರಿಗೆ ಭಾಳ ಒಂದು ಒಳ್ಳೆಯ ರೀತಿಯಾದಂಥ ಅವಕಾಶಗಳಾಗಬಹುದು. ಮತ್ತು ನಿಮ್ಮ ಮಾರ್ಗದರ್ಶನ ಬಹಳ ಒಳಿತನ್ನು ಉಂಟು ಮಾಡುತ್ತದೆ. ಬಹಳ ಮುಖ್ಯವಾಗಿ ಗಮನಿಸಬೇಕು. ಎಷ್ಟೋ ಸಲ ಮಾರ್ಗದರ್ಶನ ಮಾಡ್ತೇವೆ, ಆದರೆ ಪಡೆಯುವಂಥ ವ್ಯಕ್ತಿಗಳಿಗೂ ಚೆನ್ನಾಗಿರುವಂಥ ಸಮಯವೇ ಇಲ್ಲವೋ ಗೊತ್ತಾಗೋದಿಲ್ಲ. ಆದರೆ ಕೆಲವು ಸಲ ತೊಂದರೆಗಳಾಗತ್ತೆ. ಹಾಗಾಗಿ ಮಾರ್ಗದರ್ಶನ ನೀವು ಕೊಡಿ, ತನ್ನ ಮೂಲಕವಾಗಿ ಒಳ್ಳೆಯದಾಗತ್ತೆ. ಶಿಕ್ಷಕರಿರಬಹುದು, ಅಥವಾ ಏನಾದರೂ ಕೂಡ ಇವತ್ತಿನ ಕಾಲಕ್ಕೆ ಟ್ಯೂಷನ್ ಹೇಳ್ತಾ ಇರುವಂಥ ವ್ಯಕ್ತಿಗಳಿರಬಹುದು. ಹೀಗೆ ಬೇರೆ ಬೇರೆ ರೀತಿಯಾದಂಥ ಫೀಲ್ಡಿಯಲ್ಲಿ ಇದ್ದಂಥ ವ್ಯಕ್ತಿಗಳಿಗೆ ಒಂದು ಲಾಭಾಂಶಗಳು ಕೂಡ ಆಗುತ್ತೆ. ಅದರ ಜೊತೆಗೆ ಒಂದು ಅನುಗ್ರಹವು ಕೂಡ ನಿಮ್ಮಿಂದ ಇನ್ನೊಬ್ಬರಿಗೆ ಸಿಗುತ್ತದೆ. ಅದು ಬಹಳ ಉತ್ತಮವಾದಂಥದ್ದು. ಹಾಗೆ ಎರಡನೇದಾಗಿ ಗಮನಿಸುವಂಥದ್ದು, ರಾಶಿಯಲ್ಲಿ ಶನೇಶ್ವರ ಇದ್ದಾನೆ. ಕೃಷಿಕರಿರಬಹುದು, ಬಹಳ ಮುಖ್ಯವಾಗಿ ಗಮನಿಸಬೇಕು. ನೀರಿನ ಸಮಸ್ಯೆ ಇರುವಂಥ ವ್ಯಕ್ತಿಗಳಿರಬಹುದು, ಅಥವಾ ಏನೋ ಒಂದು ಅಕ್ಕಪಕ್ಕದಲ್ಲಿ ಭೂಮಿ ಮನೆ ಕಟ್ಟಿಸ್ಬೇಕು, ಜಾಗ ತೆಗೆದುಕೊಳ್ಬೇಕು, ಏನೋ ಇಲ್ಲ ಅಂಥೇಳಿ ಪ್ರಯತ್ನ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಏನೋ ಒಂದು ಕಡೆಗೆ ಅವಕಾಶಗಳು ಕೂಡ ಸಿಗುವಂಥ ಹಂತ ಇದೆ. ಹಾಗಾಗಿ ಪ್ರಯತ್ನ ಮಾಡಿ. ಚತುರ್ಥ ರಾಶಿಯ ಕುಜ ನೋಡಿ, ನಿಮ್ಮ ರಾಶಿಯಿಂದ ಅವನು ಸಪ್ತಮ ರಾಶಿಗೆ ದೃಷ್ಟಿ ಇದೆ. ಹಾಗಾಗಿ ಸ್ವಲ್ಪ ಪ್ರಯತ್ನ ಮಾಡಿ, ಭೂಮಿಯಲ್ಲೇನೋ ಲಾಭಾಂಶ ಸಿಗುವಂಥದ್ದು. ಮತ್ತು ಬಹಳ ಮುಖ್ಯವಾಗಿ ಸ್ವಲ್ಪ ಸಾಲ ತೀರಿಸುವಂಥದ್ದು. ಯಾಕಂದರೆ ಸಾಲ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಆಗ್ತಾ ಇದೆ. ಹಾಗಾಗಿ ಅದನ್ನು ಅಷ್ಟಷ್ಟು ಎಷ್ಟೆಷ್ಟಾಗುತ್ತೋ ಅಷ್ಟು ಕಟ್ತಾ ಹೋಗಿ ನೀವು. ಯಾವಾಗ ಬಡ್ಡಿಯೂ ಸ್ವಲ್ಪ ಕಡಿಮೆ ಆಗ್ತದೆ, ಸಾಲ ಹೇಳುವಂಥದ್ದು ಹೊರಗಡೆ ಬರುವ ಹಾಗಾಗುತ್ತೆ. ಮತ್ತು ಉದ್ಯೋಗದಲ್ಲಿ ಬಹಳ ಮುಖ್ಯವಾಗಿ ಒಂದು 5-6 ವಿಷಯಗಳನ್ನು ಈ ತಿಂಗಳಲ್ಲಿ ಹೇಳಬೇಕು. ನೋಡಿ, ಗುರು ಪಂಚಮದಲ್ಲಿದ್ದಾನೆ, ದೊಡ್ಡದಾದಂಥ ಕೆಲಸ ಬರುವಂಥ ಸಾಧ್ಯತೆಗಳು. ಈ ಉದಾಹರಣೆಗೆ ಅಡುಗೆ ಕಾಂಟ್ರಾಕ್ಟರ್ ಇದ್ದರೆ 1000, 2000, 3000 ಜನಕ್ಕೆ ಅಡುಗೆ ಮಾಡುವಂಥ ಒಂದು ನಿಮಗೆ ಅವಕಾಶ ಸಿಗುವಂಥದ್ದು. ಹೀಗೆ ದೊಡ್ಡ ಪ್ರಮಾಣದ ಕೆಲಸಗಳು ಬರುತ್ತೆ. ಯಾವಾಗ ಗುರು ಪಂಚಮ ರಾಶಿಯಲ್ಲಿ ಉಚ್ಚವಾಗಿರ್ತಾನೋ
ಅಂಥ ಒಂದು ಸಂದರ್ಭದಲ್ಲಿ ನೀವು ಧಾರ್ಮಿಕವಾದಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತೀರಿ. ನೀವು ಮಾಡುವಂಥ ಉದ್ಯೋಗದಲ್ಲೂ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು, ಉದ್ಯೋಗದಲ್ಲೂ ಎಲ್ಲೋ ಒಂದು ಕಡೆಗೆ ಶ್ರೇಯಸ್ಸು, ಅವಕಾಶಗಳು ಕೂಡ ಸಿಗುತ್ತೆ. ಯಾಕಂದರೆ ಉದ್ಯೋಗದಲ್ಲಿ ಕಿರಿಕಿರಿ ಇದೇ ನಿಮಗಿಲ್ಲ ಅಂತಲ್ಲ, ಆದರೆ ಸಿಕ್ಕಿರುವಂಥ ಕೆಲಸ ದೊಡ್ಡ ದೊಡ್ಡ ಕೆಲಸ ಸಿಗ್ತದೆ. ಆ ಕೆಲಸದಿಂದ ನಿಮ್ಗೆ ಆರ್ಥಿಕವಾಗಿ ಅನುಕೂಲ ಆಗುತ್ತೆ. ನಿಮಗೊಂದು ಒಳ್ಳೆ ರೀತಿಯಾದಂತಹ ಹೆಸರು, ಕೀರ್ತಿ, ಲಾಭವೂ ಕೂಡ ಬರುತ್ತೆ. ಎಷ್ಟೋ ಸಲ ನಾವು ಜೀವನದಲ್ಲಿ ಯೋಚನೆ ಮಾಡ್ತಾ ಇರ್ತೇವೆ, ನಮ್ಮ ಜೀವನ ಹೀಗೆ ಇವತ್ತಿದೆಯೋ ನಾಳೆ ಆಗುತ್ತೆ, ನಾಳೆ ನಾಡಿದ್ದಾಗುತ್ತೆ. ಹಾಗಲ್ಲ. ಈ 7.5 ಶನಿ ಬಂದಾಗ ಮನುಷ್ಯನಿಗೆ ಪರಿವರ್ತನೆ ಆಗಬೇಕು. ಪರಿವರ್ತನೆ ಅಂತಂದರೆ ಏನು ಕೆಲಸ ಮಾಡ್ತಾ ಇದ್ದಾನೋ ಕೆಲಸ ಕಳೆದೋಯ್ತೊಳಗೆ ಇನ್ನು ಮೇಲಕ್ಕೆ ಹೋಗ್ಲಿಕ್ಕೂ ಮತ್ತೊಂದು ಕೆಲಸಕ್ಕೆ ದಾರಿಗಳಿದೆ ಅಲ್ವಾ. ಹಾಗಾಗಿ ಅದೇ ಕೆಲಸ ಹಾಗೇ ಮಾಡ್ತಾ ಇರಬೇಕು ಅನ್ನುವಂಥದ್ದಿಲ್ಲ. ಶನೇಶ್ವರನು ಎಷ್ಟೆಷ್ಟು ನಮಗೆ ಬುದ್ಧಿ ಬರುವಾಗ ಮಾಡ್ತಾನೆ ಅಂತಂದರೆ, ಒಂದು ಸಲ ನಮ್ಮ ರಾಶಿಚಕ್ರದ ಮೇಲೆ ಶನೇಶ್ವರನು ಮುಂದೆ ಹೋದರೆ ಜೀವನದಲ್ಲಿ ಅವನು ಬಹಳ ಬುದ್ಧಿ ಕಲಿತು ಬಿಡ್ತಾನೆ. ಬುದ್ಧಿ ಅಂತಂದರೆ ಎಲ್ಲ ಕಳ್ಕೊಳ್ಳೋದು, ಬರೋದು, ಹೋಗೋದು ಹೀಗೆಲ್ಲ ಆಗಿಬಿಡುತ್ತೆ. ಹಾಗಾಗಿ ನಿಮಗೆ 7.5 ಶನಿ ಬಂದಿದೆ, 7.5 ಶನಿ ಇದೆ ಅಂತೇಳಿ ದುಃಖ ಪಡೋದಲ್ಲ. ಇವತ್ತೇನೇನು ಕಷ್ಟ ಬರ್ತಾ ಇದೆಯೋ ನಾಳೆ ಒಳ್ಳೇದಾಗಲಿಕ್ಕೆ ದಾರಿ ಆಗ್ತಾ ಇದೆ ಅಲ್ವಾ. ಒಂದಂತಕ್ಕೆ ಹಣಕಾಸಿಗೆ ಕಲಿಸ್ತಾನೆ, ಕುಟುಂಬದ ಬಗ್ಗೆ ಕಲಿಸ್ತಾನೆ, ಜೀವನದಲ್ಲಿ ಯಾರು ಹೇಗೆ ಮಾಡ್ತಾರೆ ಹೇಳೋದನ್ನು ಕಲಿಸ್ತಾನೆ. ಅದ್ರ ಜೊತೆಗೆ ಅಹಂಕಾರವನ್ನು ಮುರಿತಾನೆ. ಅದ್ರ ಜೊತೆಗೆ ನಿಮಗೆ ಹಣಕಾಸಿನ ವಿಷಯದಲ್ಲಿ ಭಾಳ ಒಳ್ಳೆಯದಾಗುವಾಗ ಮಾಡ್ತಾನೆ. ಕೊಟ್ಟು ನೋಡ್ತಾನೆ, ಕೊಡದೇನೋ ನೋಡ್ತಾನೆ ಭಗವಂತ. ಎಷ್ಟೋ ಸಲ ದೇವಸ್ಥಾನಕ್ಕೆ ಹೋದಾಗ ಏನಾದರೂ ಒಂದು ಸೇವೆ ಮಾಡಬೇಕು ಅಂತ ಜೋಬಲ್ಲಿ ದುಡ್ಡು ಇರುತ್ತೆ, ಕೆಲವೊಂದು ಸಲ ದುಡ್ಡು ಇರುವುದಿಲ್ಲ. ಎಲ್ಲವನ್ನೂ ಭಗವಂತ ನೋಡ್ತಾನೆ. ಆದರೆ ಎರಡೂ ಥರ ಇದ್ದಾಗೂ ಕೂಡ ನಾವು ಯಾವಾಗ ಸ್ಥಿತಪ್ರಜ್ಞರಾಗಿರ್ತೇವೆಯೋ, ಯಾವಾಗ ನಾವು ಸರಿಯಾದಂಥ ಮನಸ್ಥಿತಿ ಉಳ್ಳೇ ಇರ್ತೇವೋ ಅವು ಭಗವಂತ ಅನುಗ್ರಹ ಮಾಡ್ತಾನೆ. ಸಾಕಷ್ಟು ಸಲ ಎಲ್ಲರನ್ನೂ ಪರೀಕ್ಷೆ ಮಾಡ್ತಾನೆ, ಒಬ್ಬರು ಇಬ್ಬರು ಅಂತಲ್ಲ. ಆ ಪರೀಕ್ಷೆ ಮಾಡಿದಾಗ ಆ ಪರೀಕ್ಷೆಯನ್ನು ನಾವು ಪಾಸಾಗಬೇಕು ಅಂತಂದ್ರೇನು, ಸ್ಥಿತಪ್ರಜ್ಞರಾಗಿರಬೇಕು. ಭಗವಂತ ಏನು ಕೊಟ್ಟಿದೆಯೋ ನಿನಗೆ ಇದು ನನ್ನದಲ್ಲ, ಇದನ್ನು ನಮ್ಮಮ್ಮ ಏನಿದೆಯೋ ಎಲ್ಲ ನಿನಗೆ ಭಗವಂತ ಸಮರ್ಪಣೆ ಮಾಡ್ತಾ ಇದ್ದೇನೆ. ನನ್ನದು ನಾನು ಹೇಳುವಂಥದ್ದು ಏನಿಲ್ಲ, ಏನು ನೀ ಕೊಡ್ತಾ ಇದೆಯೋ ನಿನಗೆ ಹಾಕ್ತಾ ಇದ್ದೇನೆ ಅಷ್ಟೇ. ಹಾಗಾಗಿ ಎಲ್ಲ ಅವನೇ ಕೊಟ್ಟದ್ದು ಅವನಿಗೆ ಕೊಡ್ತಾ ಇರೋದು, ನನ್ನದು ಹೇಳುವಂಥದ್ದು ಏನಿಲ್ಲ ಹೇಳುವಂಥ ಭಾವನೆಯಿಂದ ನಾವು ನಮ್ಮ ಉದ್ಯೋಗದ ಬಗ್ಗೆ ಜಾಸ್ತಿ ಗಮನಿಸ್ತಾ, ಅಥವಾ ನಮ್ಮ ಕೆಲಸದ ಬಗ್ಗೆ ಜಾಸ್ತಿ ಗಮನಿಸ್ತಾ, ಅಥವಾ ನಾವು ಮಾಡುವಂತಹ ಕೆಲಸದ ಬಗ್ಗೆ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದರೆ ಅದಾಗದು ವೃದ್ಧಿ ಆಗ್ತದೆ. ಯಾಕಂದರೆ ಒಂದರ ಜೊತೆಗೆ ಒಂದು ಬರುತ್ತೆ ವೃದ್ಧಿ. ಜಗತ್ತು, ಪ್ರಪಂಚ, ಭಗವಂತ ಹೇಳ್ತಾನಂತೆ ನೀನು ಒಂದು ಕೊಡು, ಆಗ ಎರಡನ್ನು ನನ್ನ ಜೊತೆಗೆ ಸೇರಿಸಿ ಮುಂದೆ ತೆಗೆದುಕೊಂಡು ಹೋಗಂಗೆ ಮಾಡ್ತಾನೆ ಹೇಳುವಂಥದ್ದು. ಅದು ಪ್ರಕೃತಿಯ ಲಕ್ಷಣ. ಹಾಗಾಗಿ ನಾವು ಆದಷ್ಟು ಒಳ್ಳೆ ರೀತಿಯಾದಂಥ ದಾರಿಗಳನ್ನು ಹುಡುಕ್ತಾ ದಾರಿಯನ್ನು ಮಾಡ್ತಾ ಹೋಗಬೇಕು ಮುಂದೆ. ಎಷ್ಟೋ ಸಲ ನಾವು ದಾರಿಯೇ ಇಲ್ಲ, ದಾರಿ ಕಾಣೋದಾಗಿದೆ, ರಾಘವೇಂದ್ರರೇ ಅಂಥೇಳಿ ರಾಘವೇಂದ್ರದ ಪಾದ ಹಿಡ್ಕೊಳ್ತೇವೆ. ಒಂಚೂರು ನಮಗೆ ಒಳ್ಳೆಯದಾಗ್ತಾ ಬಂದಿದೆಯಾ, ಅವಾಗ ಇದು ಯಾವುದು ಬೇಡ ನಾನೇ ಅಂತ ಅಹಂಕಾರ ಬಂದುಬಿಡ್ತದೆ. ಅವಾಗ ಪುನಃ ಭಗವಂತ ತೋರಿಸ್ತಾನೆ ಮನುಷ್ಯನಿಗೆ. ಹೀಗೆ ಒಂದು ವ್ಯವಹಾರ ಹಣಕಾಸು ಬರ್ಲಿಕ್ಕೆ ಶುರುವಾಯಿತು, ಏನಿಲ್ಲ ನಾನೇ ಅದೇ ಇಂದ್ರ ಚಂದ್ರ ನಾನೇ ದೇವರು ಅಂತ ಹೇಳ್ತಾನೆ ಅಲ್ವಾ. ಹಾಗೆ ಅಂತಹ ಮನಸ್ಥಿತಿ ಬರಬಾರ್ದು. ಸ್ಥಿತಪ್ರಜ್ಞನಾಗಿ ಇರಬೇಕು ಹೇಳೋದಕ್ಕೆ ಆ ಶನೇಶ್ವರನು ನಮ್ಮ ಗ್ರಹ ಚಕ್ರದ ಮೇಲೆ ಒಂದು ಸಲ ಬರ್ತಾನೆ. ಬಂದಾಗ ನಮಗೆ ಸಾಕಷ್ಟು ಒಳ್ಳೆಯ ತರಹ ಫಲಗಳನ್ನು ಕೂಡ ಕೊಡ್ತಾನೆ. ಶನೇಶ್ವರನು ಯೋಗಕಾರಕನಾಗಿದ್ದರೆ ನೋಡಿ, ಉದಾಹರಣೆಗೆ ತುಲಾರಾಶಿಯಲ್ಲಿ ಶನೇಶ್ವರ ಇದ್ದು ನಿಮ್ಮ ದಶಾಭುಕ್ತಿಗಳು ಒಳ್ಳೆ ರೀತಿಯಾದಂಥ ದಶಾಭುಕ್ತಿಗಳಿದ್ದರೆ ನೀವು ಬಹಳ ಉತ್ತಮವಾದಂಥ ಫಲಗಳನ್ನು ಕೂಡ ಶನೇಶ್ವರ ನೀಡುತ್ತಾನೆ. ವಾಹನದಲ್ಲಿರಬಹುದು, ಅಧಿಕಾರದಲ್ಲಿರಬಹುದು, ಕಾನೂನಿನಲ್ಲಿರಬಹುದು, ಹೀಗೆ ಎಲ್ಲ ರೀತಿಯಾದಂತಹ ನಿಮ್ಮ ಝಾಪನ್ನು ಮೂಡಿಸುವಂಥ, ನಿಮ್ಮ ಹೆಸರನ್ನು ಉಳಿಸುವಂತಹ ಆ ಶಕ್ತಿಯನ್ನು ಕೂಡ ಶನೇಶ್ವರ ನೀಡುತ್ತಾನೆ. ಅಷ್ಟೊಂದು ಪ್ರಬಲವಾದಂಥ ಪಾಪಗ್ರಹ ಶನೇಶ್ವರ. ಏನಕ್ಕೆ ನಮಗೆ ಶನೇಶ್ವರನ ಬಗ್ಗೆ ಅಷ್ಟೊಂದು ಕಾಣ್ತದೆ ಅಂತಂದರೆ, ಒಂದು 2.5 ವರ್ಷಗಳ ಕಾಲ ಒಂದು ರಾಶಿಯಲ್ಲೇ ಇರ್ತಾನೆ. ಈಗ ಉದಾಹರಣೆಗೆ ಬೇರೆ ಬೇರೆ ಗ್ರಹಗಳು ಪಕ್ಷತ್ರಯಂ ತಿಷ್ಠತಿ ಲೋಹಿತಾಂಗ, ಕೂಜಾ ಇದ್ದರೆ 45 ದಿವಸ ಮುಂದಕ್ಕೆ ಹೋಗ್ಬಿಡ್ತಾನೆ, ಚಂದ್ರ 2.5 ದಿವಸಕ್ಕೆ ಹೋಗ್ಬಿಡ್ತಾನೆ. ಹೀಗೆ ಇವರ ನಮ್ಗೆ ಗೊತ್ತಾಗೋದಿಲ್ಲ. ಆ ಗ್ರಹಗಳು ಫಲವನ್ನು ಕೊಟ್ಟೇ ಕೊಡ್ತಾರೆ. ಆದರೆ ನಾವು ಅದರ ಬಗ್ಗೆ ಹೆಚ್ಚು ಗಮನಿಸುವುದಿಲ್ಲ. ನಮ್ಮ ಮಂದಬುದ್ಧಿಗೆ ಅದೆಲ್ಲ ಗೋಚರವಾಗುವುದಿಲ್ಲ. ಎಲ್ಲ ಗ್ರಹಗಳು ಬಹಳ ಸೂಕ್ಷ್ಮವಾಗಿ ಫಲವನ್ನು ಕೊಟ್ಟೇ ಕೊಡ್ತಾರೆ, ಅದರಲ್ಲಿ ಮಾತೇ ಇಲ್ಲ. ಆದರೆ ನಿಧಾನವಾಗಿ ಫಲ ಕೊಡೋದು ನಮಗೆ ಗೊತ್ತಾಗುತ್ತದೆ, ಕಣ್ಣಿಗೆ ಕಾಣ್ತದೆ. ಕೆಲವೊಂದು ಕಣ್ಣಿಗೆ ಕಾಣದೇ ಇದ್ದಾಗ ಮುಗಿದು ಹೋಗ್ಬಿಡುತ್ತೆ. ನೋಡಿ, ಇವತ್ತು ಯಾವುದು ಹಣ ಬರಬೇಕಿತ್ತು ಬಂದು ಖರ್ಚಾಗಿ ಹೋಗೋಯ್ತು. ಚಂದ್ರನು ಒಂದು ಹಂತಕ್ಕೆ ಲಾಭಸ್ಥಾನಕ್ಕೆ ಚಂದ್ರನ ಬಲದಿಂದ ಬಂದು ಹೋಯಿತು. ಹಾಗಾಗಿ ಹಣಕಾಸು ವ್ಯವಸ್ಥೆಗಳೆಲ್ಲ ಬರಬೇಕು ಅಂತಂದರೆ ಎಲ್ಲ ಗ್ರಹಗಳು ಕೂಡ ಫಲವನ್ನು ಕೊಡ್ತಾನೆ ಇರ್ತಾರೆ. ಶುಕ್ರನನ್ನು ಚಿಂತನೆ ಮಾಡೋಣ, ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನ ಮಾಡಿ, ಎಲ್ಲೋ ಒಂದು ಕಡೆ ಲಾಭಾಂಶ ಸಿಗುವಂಥ ಅಂತ ಇದೆ. ಚತುರ್ಥದ ಕುಜ ಸ್ವಲ್ಪ ಸಾಲ ಸ್ವಲ್ಪ ತೀರಿಸಿಕೊಂಡು ಸ್ವಲ್ಪ ಲಾಭಾಂಶವನ್ನು ಪಡೆಯುವಂತಹ ಅವಕಾಶಗಳಿದೆ. ಕೋರ್ಟು ಕಚೇರಿ ಇತ್ಯಾದಿಗಳನ್ನು ಕೆಲಸ ಮಾಡ್ತಾ ಇದ್ದಂಥವ್ರು ಪ್ರಯತ್ನಗಳನ್ನು ಜಾಸ್ತಿ ಪ್ರಯತ್ನ ಮಾಡಿ. ಎಷ್ಟೋ ಸಲ ಆಗಲ್ಲ ಅಂತ ಹೇಳಿಬಿಡಿ, ಅದನ್ನು ಪ್ರಯತ್ನ ಮಾಡಿ, ಹೋರಾಟ ಮಾಡಿ. ಹೋರಾಟ ಹೇಳುವಂಥ ಜೀವನದ ಬಹಳ ಮುಖ್ಯವಾದಂಥ ಒಂದು ಅಸ್ತ್ರ, ಶಕ್ತಿ, ಆಯುಧ. ಅದನ್ನು ಬಿಡಬಾರದು. ಎಲ್ಲ ವಿಷಯದಲ್ಲೂ ಪ್ರಯತ್ನ ಮಾಡಬೇಕು. ನಾವು ಪ್ರಯತ್ನ ಮಾಡಿಲ್ಲ ಅಂತಂದರೆ ಭಗವಂತ ಫಲ ಖಂಡಿತವಾಗೂ ಕೊಡಲ್ಲ. ಇನ್ನು ಗುರು ಲಾಭಾಂಶವನ್ನು ಕೊಡ್ತಾನೆ ಅಂತ ಹೇಳ್ತಾ
ಅದ್ರ ಜೊತೆಗೆ ರವಿ ಮತ್ತು ಬುಧರಿದ್ದಾರೆ ನೋಡಿ. ಏನಾದ್ರು ಗೌರ್ಮೆಂಟ್ ಅಧಿಕಾರಿಗಳು ಏನಾದ್ರು ಸಮಸ್ಯೆಗಳಿದ್ದರೆ, ಏನೋ ಒಂದು ಸ್ವಲ್ಪ ದಿನ ಪ್ರಮೋಷನ್ ಆಗಬೇಕು, ಕಿರಿಕಿರಿ ಆಗ್ತಾ ಇದೆ, ಯಾರೊಬ್ಬರು ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತಂದರೆ ಸ್ವಲ್ಪ ಒಳ್ಳೆಯ ಥರದ ಅವಕಾಶಗಳು ಸಿಗಬಹುದು. ಮಕ್ಕಳ ವಿಷಯದಲ್ಲೂ ಸ್ವಲ್ಪ ಒಳ್ಳೆಯ ರೀತಿಯಾದಂಥ ಫಲವನ್ನು ಗುರು ನೀಡ್ತಾನೆ. ಎಷ್ಟೋ ಸಲ ಸದ್ವಿದ್ಯೆ, ಸದಾಚಾರ, ಸತ್ಸಾವಾಸ ಬರಲಿ ಅಂಥೇಳಿ ತಂದೆ ತಾಯಿಗಳು ಬಹಳ ಒದ್ದಾಡ್ತಾ ಇರ್ತೀರಿ. ಆದರೆ ಆ ಗುರು ಪಂಚಮಕ್ಕೆ ಬಂದಾಗ ಮಕ್ಕಳಲ್ಲಿ ಬಹಳ ಉತ್ತಮವಾದಂಥ ಅವಕಾಶಗಳು, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಒಳ್ಳೆ ರೀತಿಯಾದಂಥ ಮನಸ್ಥಿತಿ ಇದೆ, ಇಲ್ಲ ಪರವಾಗಿಲ್ಲ ಅಂಥೇಳಿ ನಿಮ್ಮ ಮನಸ್ಸಿಗೆ ಅನಿಸ್ತದೆ. ಯಾರಿಗೂ ಅನಿಸೋದಿಲ್ಲ, ಯಾಕಂದರೆ ಎಷ್ಟಾದರೂ ಸಾಕಾಗಲ್ಲ ಅಂತಲೇ ಅನಿಸುತ್ತೆ ಅಲ್ವಾ. ಆದರೆ ತಕ್ಕ ಮಟ್ಟಿಗೆ ನಾವಿರುವುದನ್ನು ಇಷ್ಟು ಭಗವಂತ ನೀಡಿದಾನೆ ಹೇಳುವಂತಹ ಮನಸ್ಥಿತಿ ಇಟ್ಕೊಳ್ಬೇಕು. ಆ ಮನಸ್ಥಿತಿ ನಮಗಿಲ್ಲ ಅಂತ ಆದರೆ ಎಷ್ಟಿದ್ರೂ ಕೂಡ ಸಾಕಾಗುವುದಿಲ್ಲ. ಇನ್ನು ಒಂದು 3-4 ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು ಈ ತಿಂಗಳಲ್ಲಿ. ಒಂದನೇದಾಗಿ ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ. ಯಾಕಂದರೆ ENT ಸ್ವಲ್ಪ ಪ್ರಾಬ್ಲಮ್ ಬರಬಹುದು, ಏನೋ ಕೋಲ್ಡ್ ಆಗುವಂಥದ್ದು, ನೆಗಡಿ ಆಗುವಂಥದ್ದು, ಕಫದಿಂದ ತೊಂದರೆ ಆಗುವಂಥದ್ದು ಆಗಬಹುದು. ಹಾಗಾಗಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ಬಹಳ ಜಾಗ್ರತೆ ವಹಿಸ್ಕೊಳ್ಳಿ. ಯಾಕಂದರೆ ಆರೋಗ್ಯವೇ ಭಾಗ್ಯ ಎಂಬುದಾಗಿ ಹೇಳಿದ್ದಾರೆ. ಆರೋಗ್ಯ ಇಲ್ಲ ಅಂತಂದರೆ ಮಿಕ್ಕಿರುವಂಥ ಯಾವುದಿದ್ರೂ ಪ್ರಯೋಜನ ಇಲ್ಲ. ಹಾಗಾಗಿ ಆರೋಗ್ಯವೇ ಭಾಗ್ಯ. ಆರೋಗ್ಯದಲ್ಲಿ ಬಹಳ ಕಾಳಜಿ ವಹಿಸ್ಕೊಳ್ಳಿ, ಆರೋಗ್ಯದ ಬಗ್ಗೆ ಬಹಳ ನಿಗಾ ವಹಿಸ್ಕೊಳ್ಳಿ, ಅದರಿಂದ ಬಹಳ ಅನುಕೂಲ ಆಗ್ತದೆ. ಅದರ ಜೊತೆಯಲ್ಲಿ ಒಂದು 5-6 ಬದಲಾವಣೆಗಳನ್ನು ಕೂಡ ಪ್ರಯತ್ನ ಮಾಡಿ. ಶ್ರಾವಣ ಮಾಸ ಇದೆ, ವಿವಾಹಾದಿ ಮಂಗಲ ಕಾರ್ಯಕ್ಕೆ ಮತ್ತು ನೂತನವಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಒಂದೇ ಕೆಲಸ ಇಟ್ಕೊಂಡು ಹೋಗ್ಲಿಕ್ಕೆ ಹೋಗಬೇಡಿ. ಆ ಕೆಲಸ ಹೋಗಿಬಿಟ್ರೆ ಏನು ಮಾಡ್ತೀರಿ, ಮುಂದೇನು ಅಲ್ವಾ. ಹಾಗಾಗಿ ಇನ್ನೊಂದು ಕೆಲಸದ ಬಗ್ಗೆನೂ ಚಿಂತನೆ ಮಾಡ್ತಾ ಇರಿ. ಬೇರೆ 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 ಒಂದು ಪಾರ್ಟ್ ಟೈಮ್ ಏನಾದರೂ ಕೆಲಸ ಕಾರ್ಯಗಳ ಬಗ್ಗೆ ಪ್ರಯತ್ನ ಮಾಡ್ತಾ ಇರಿ. ಇಮಿಡಿಯೇಟಾಗಿ ಬರದೇ ಇದ್ದರೂ ಕೂಡ ಕಾಲಕ್ಕೆ ಬರಬಹುದು. ಎಷ್ಟೋ ಜನ ನೋಡಿ ಇನ್ಕಮ್ ಸೋರ್ಸ್ ಎಷ್ಟು ಇಟ್ಕೊಳ್ತಾರೆ, 4, 5, 6 ಇಟ್ಕೊಳ್ತಾರೆ. ಹಾಗಾಗಿ ಬೇರೆ ಬೇರೆ ಇನ್ಕಮ್ ಸೋರ್ಸು, ಬೇರೆ ಬೇರೆ ದಾರಿಗಳು, ಬೇರೆ ಬೇರೆ ಹೂಡಿಕೆ ಇತ್ಯಾದಿಗಳನ್ನೆಲ್ಲ ಪ್ರಯತ್ನ ಮಾಡಿ. ಗುರು ಪಂಚಮದಲ್ಲಿದ್ದಾನೆ. ಗುರು ಪಂಚಮದಲ್ಲಿದ್ದಾಗ ನೀವು ಬಹಳ ಹೂಡಿಕೆ ಮಾಡುವಂಥದ್ದು, ಜನಕ್ಕೆ ಸಪೋರ್ಟ್ ಮಾಡುವಂಥದ್ದು, ನಿಮಗೂ ಬಹಳ ಬೆಳವಣಿಗೆ ಆಗುವಂಥದ್ದು, ಸನ್ಮಾನಕ್ಕೆ ಸಿಗುವಂಥದ್ದೆಲ್ಲ ಕೊಡ್ತಾನೆ. ಆದರೆ ಧಾರ್ಮಿಕವಾದಂಥ ವಿಷಯದಲ್ಲಿ ಈ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಬೇಕು. ಯಾಕಂದರೆ ಗುರು ಪಂಚಮದಲ್ಲಿದ್ದಾಗ ಧರ್ಮ ಕಾರ್ಯವನ್ನು ಮಾಡಿ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳುತ್ತೆ. ನೀವು ಧರ್ಮ ಕಾರ್ಯವನ್ನು ಮಾಡಿ. ಇವತ್ತು ಮಾಡಿರುವಂತಹ ಪುಣ್ಯಾಂಶಗಳು ಇನ್ನೊಂದು ಯಾವಾಗೋ ನಾವು ಫಲ ಕೊಡುತ್ತದೆ. ಇವತ್ತು ಮಾಡಿದ್ದು ಇವತ್ತೇ ಸಿಗದೇ ಇದ್ದರೂ ಕೂಡ ಇನ್ನೊಂದು ಸಲ ಖಂಡಿತವಾಗೂ ಫಲ ಸಿಗುತ್ತೆ. ಈ ಕ್ಷಣಕ್ಕೆ ಸಿಗದೇ ಇರಬಹುದು, ಅಥವಾ ಈ ಕ್ಷಣಕ್ಕೆ ಅನುಕೂಲ ಆಗದೇ ಇರಬಹುದು. ಹಾಗಾಗಿ ನಾವು ಮಾಡಿರುವಂತಹ, ನಾವು ಏನೇನು ಶ್ರಮ ಪಡ್ತೇವೆಯೋ ಒಂದು ಫಲ ಖಂಡಿತವಾಗೂ ಸಿಗುತ್ತೆ ಜೀವನದಲ್ಲಿ. ಏನೇ ಮಾಡಿ ಒಂದು ಯಾವುದೇ ರೀತಿಯಾದಂತಹ ಫಲಾಪೇಕ್ಷೆಯಿಂದ ಕೆಲಸವನ್ನು ಮಾಡಿದ್ರೂ ಕೂಡ ಅದಕ್ಕೆ ಫಲ ಹೇಳುವಂಥದ್ದು ಇದೆ. ಕ್ರಿಯೆಗೆ ಪ್ರತಿಕ್ರಿಯೆ ಆಗೇ ಆಗುತ್ತೆ. ಹಾಗಾಗಿ ಆ ಪ್ರತಿಕ್ರಿಯೆ ಈ ಕ್ಷಣಕ್ಕಾಗದೇ ಇರಬಹುದು, ಆದರೆ ಕಾಲಾನಂತರದಲ್ಲಾದರೂ ಕೂಡ ಆಗುತ್ತೆ. ಕೃಷಿ, ವ್ಯಾಪಾರ, ವ್ಯವಹಾರ ಮಾಡೋರು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ನೋಡಿ ಬಹಳ ಮುಖ್ಯವಾಗಿ ಗಮನಿಸಬೇಕು. ಚತುರ್ಥದ ಕುಜ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಎಲ್ಲೋ ಒಂದು ಕಡೆಗೆ ಅವಕಾಶಗಳು, ಲಾಭಾಂಶಗಳು ಸಿಗುವಂಥದ್ದು. ಮತ್ತು ನಿಮ್ಮ ತಲೆ ಒಳಗಡೆ ಬಹಳಷ್ಟು ಯೋಚನೆಗಳು, ಅಲ್ಲಿ ಮಾಡಿದ್ರೆ ಹೇಗೆ, ಇಲ್ಲಿ ಮಾಡಿದ್ರೆ ಹೇಗೆ, ಯಾವತ್ತು ಕೊಂಡುಕೊಂಡ್ರೆ ಹೇಗೆ, ಏನು ಮಾಡಲಿ ಅಂಥೇಳಿ ಅದು ಖಂಡಿತವಾಗೂ ಯೋಚನೆ ಮಾಡಬೇಕಾದದ್ದೇ. ಇನ್ನು ಮೀನರಾಶಿಯವರಿಗೆ ಒಂದು ಸಣ್ಣ 2-3 ವಿಷಯಗಳನ್ನು ಹೇಳ್ತಾನೆ ನೋಡಿ. ನೀವು ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡ್ತೀರಿ. ಎಲ್ಲ ಜನಾಂಗದವರು ಮಾಡ್ತಾರೆ. ಮಾಡುವಾಗ ಒಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಭಗವಂತ, ಇವತ್ತು ನನಗೇನು ಒಂದು ಅನುಗ್ರಹ ಆಗುವಾಗ ನೀನು ಅನುಗ್ರಹ ಮಾಡ್ತೀಯಾ, ಒಂದು ಒಳ್ಳೆಯ ಕೆಲಸ ಆಗುವಾಗ ಮಾಡ್ತೀಯಾ, ನನ್ನ ಕೈಲಾದಂಥ ಸೇವೆ ಮಾಡ್ತೇನೆ ಅಂಥೇಳಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಉದಾಹರಣೆಗೆ ಯಾವುದೋ ಒಂದು ಸಣ್ಣ ಕೆಲಸದಲ್ಲಿ ಅವಕಾಶ ಆಯಿತು, ಬೇಗನೆ ಆಯಿತು ಆದರೆ ಒಂದು ಸಣ್ಣ ಮೌಲ್ಯವನ್ನು ತೆಗೆದಿಡಿ ಭಗವಂತನಿಗೋಸ್ಕರವಾಗಿ. ಯಾಕಂದ್ರೆ ನಾವು ಮಾಡುವಂತಹ ಎಲ್ಲೋ ಒಂದು ಒಳ್ಳೆಯ ಕೆಲಸ ಆಡುವಂಥದ್ದು ನಮಗೆ ಮುಂದೆ ಒಂದು ದಿವಸ ಫಲ ಕೊಡುತ್ತದೆ, ಒಂದನೇದು. ಹಾಗೆ ಎರಡನೇದಾಗಿ ಚಿಂತನೆ ಮಾಡಿಕೊಳ್ಳಿ, ಇವತ್ತು ನಾನು ಏನೇನು ತಪ್ಪು ಮಾಡಿದೆ, ಇವತ್ತೇನೇನು ಸಮಯವನ್ನು ವೇಸ್ಟ್ ಮಾಡಿದೆ, ಏನೇನು ನಾನು ಪ್ರಯತ್ನ ಮಾಡ್ಬೋದಾಗಿತ್ತು, ಯಾವ್ಯಾವುದಕ್ಕೆ ಜಾಸ್ತಿ ಸಮಯವನ್ನು ಹಾಳು ಮಾಡ್ಕೊಂಡಿದ್ದೇನೆ, ಇಂಪಾರ್ಟೆಂಟ್ ಕೆಲಸ ಯಾವ್ಯಾವುದಿತ್ತು, ಅಥವಾ ಇನ್ನೊಂದು ತಿಂಗಳ ಬಿಟ್ಟು ವರ್ಷ ಬಿಟ್ಟು ಮಾಡೋದು ಯಾವುದಿತ್ತು, ಇದನ್ನೆಲ್ಲ ಯೋಚನೆ ಮಾಡಿಕೊಳ್ಳಿ. ಯಾಕಂದರೆ ಬ್ರಾಹ್ಮಿ ಮುಹೂರ್ತೆ ಚೋತ್ಥಾಯ ಚಿಂತನೆ ದಾತ್ಮನೋ ಹಿತಂ ಅಂತೇಳಿ ಶಾಸ್ತ್ರ ಹೇಳ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಚಿಂತನೆ ಮಾಡಬೇಕಂತೆ. ಏನು ಚಿಂತನೆ? ನಾವು ಇವತ್ತೇನು ಕೆಲಸ ಮಾಡಬೇಕು, ಇನ್ನು ಒಂದು ವಾರದಲ್ಲಿ ಏನು ಕೆಲಸ ಮಾಡಬೇಕು, ಇನ್ನೊಂದು ತಿಂಗಳಲ್ಲಿ ಏನು ಕೆಲಸ ಮಾಡಬೇಕು ಅಂಥೇಳಿ. ಯಾಕೆ ಅದನ್ನು ಚಿಂತನೆ ಮಾಡಬೇಕು ಅಂತಂದರೆ ಅದು ನಮ್ಮ ಸಿದ್ಧಿ ಆಗ್ತದೆ ಅಂತ. ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಹಳಷ್ಟು ತಪಸ್ಸು ಅನುಷ್ಠಾನ ಮಾಡಲಿಕ್ಕೆ ಹೇಳ್ತಾರೆ, ಅದು ಸಿದ್ಧಿ ಆಗತ್ತೆ ಹೇಳುವಂಥದ್ದು. ಆವಾಗ ಮನಸ್ಸು ಬಹಳ ಶಾಂತವಾಗಿರುತ್ತೆ, ಪ್ರಕೃತಿಯೂ ಶಾಂತವಾಗಿರುತ್ತೆ, ಯಾವ ಗದ್ದಲ ಕಿರಿಕಿರಿ ಯಾವುದೂ ಕೂಡ ಇರುವುದಿಲ್ಲ. ಹಾಗೆ ಇಂಥ ಸಮಯದಲ್ಲಿ ಆತ್ಮನೋ ಹಿತಂ, ಆತ್ಮ ಅಂತಂದರೆ ನಮ್ಮ ಆತ್ಮೋನ್ನತಿ ಯೋಚನೆ ಮಾಡುವಂಥದ್ದು ಒಂದಾಯಿತು. ಯಾಕಂದರೆ ನಮ್ಮ ಜ್ಞಾನ, ಭಕ್ತಿ, ವೈರಾಗ್ಯ, ಮೋಕ್ಷದ ಕಡೆಗೆ ಪ್ರಯತ್ನ ಮಾಡೋದು ಒಂದಾಯಿತು. ಎರಡನೇದಾಗಿ ಈ ಜೀವನ ಹೇಳುವಂಥದ್ದು ಒಂದು ಉದ್ಧಾರ ಆಗಲಿಕ್ಕೆ ದಾರಿ ಆಗಬೇಕಲ್ಲ. ಇಹದಲ್ಲಿ ಮೋಕ್ಷ, ಪರದಲ್ಲೂ ಮೋಕ್ಷ, ಎರಡಕ್ಕೂ ಕೂಡ ಮೋಕ್ಷಕ್ಕೆ ದಾರಿ ಆಗಬೇಕು ಅಂತಂದರೆ ಈಗ ಅಟ್ಲೀಸ್ಟ್ ಜೀವನದಲ್ಲಿ ಚೆನ್ನಾಗಿರಬೇಕಲ್ವ. ಈಗೊಂದು ಹೊಟ್ಟೆ ಬಟ್ಟೆ ಜೀವನ ಎಲ್ಲವೂ ಕೂಡ ಇರಬೇಕಲ್ವ. ಹಾಗಾಗಿ
ವೇದಾಂತದ ಶ್ರವಣ ಮನನ ನಿಧ್ಯಾಸನ ಏನೇ ಇದ್ದರೂ ಕೂಡ ಈ ಜೀವನದಲ್ಲಿ ನಾವು ಅಟ್ಲೀಸ್ಟ್ ಒಂದು ತಕ್ಕ ಮಟ್ಟಿಗೆ ಜೀವನ ನಡೆಸ್ತಾ ಇರಬೇಕಲ್ವ. ಹಾಗಾಗಿ ನಾವು ಪ್ರತಿಯೊಬ್ಬರೂ ಕೂಡ ಬೆಳಗ್ಗೆನೂ ಯೋಚನೆ ಮಾಡಬೇಕು, ಸಂಜೆನೂ ಮನ್ಕೊಳ್ಳುವಾಗ ಯೋಚನೆ ಮಾಡಬೇಕು. ಇದನ್ನು ನೀವು ತಪ್ಪದೇ ಮಾಡ್ತಾ ಬನ್ನಿ. ಇದರಿಂದ ಮತ್ತು ಪ್ರತಿ ದಿವಸ ಒಂದು ಬದಲಾವಣೆ ಮಾಡ್ತೇನೆ. ಯಾಕಂದರೆ 100 ಬದಲಾವಣೆ ಪ್ರತಿಯೊಬ್ಬ ಮನುಷ್ಯರು ಮಾಡಲಿಕ್ಕಾಗಲ್ಲ. ಒಂದು ದಿವಸ ಒಂದು ಬದಲಾವಣೆ ಮಾಡ್ತೇನೆ, 2ನೇ ದಿವಸ 2 ಬದಲಾವಣೆ ಮಾಡ್ತೇನೆ. ಹೀಗೆ ಜೀವನದಲ್ಲಿ ಒಂದೊಂದೇ ಬದಲಾವಣೆ ಮಾಡ್ತಾ ಬನ್ನಿ. 365 ದಿವಸಕ್ಕೆ 365 ಜೀವನದ ಬದಲಾವಣೆಗಳಾಗುತ್ತದೆ. ಅದರಿಂದ ಜೀವನವು ಕೂಡ ತಿದ್ದುತ್ತದೆ. ಮತ್ತು ಪ್ರತಿಯೊಬ್ಬರೂ ಕೂಡ ಎಲ್ಲೆಲ್ಲಿ ನಾವು ಎಡಗ್ತಾ ಇದ್ದೇವೆ ಅದನ್ನು ನೋಡ್ತಾ ಯೋಚನೆ ಮಾಡ್ತಾ ಹೋಗಬೇಕು. ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ, ಅದರ ಜೊತೆಗೆ ಸ್ವಲ್ಪ ಪ್ರಯಾಣವೂ ಆಗುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ನೀರಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಹಾಗೆ ಈ ತಿಂಗಳಲ್ಲಿ ನೀವು ಬಹಳ ಜನ ನಿಮಗೆ ಸಪೋರ್ಟ್ ಮಾಡ್ತೇನೆ ಹೇಳಿ ಬರ್ತಾರೆ. ಅದು ಸ್ವಲ್ಪ ಸಪೋರ್ಟ್ ಮಾಡೋರು ಹಿಂದೆ ಸಪೋರ್ಟ್ ಮಾಡೋದಿಲ್ಲ. ಹಾಗಾಗಿ ಏನೇ ಇದ್ದರೂ ಕೂಡ ನಿಮ್ಮ ಜಾಬಲ್ಲಿ ಎಷ್ಟು ದುಡ್ಡಿದೆ, ನಿಮ್ಮ ಕೈಯಲ್ಲಿ ಇದು ಮಾಡಲಿಕ್ಕಾಗತ್ತಾ, ಅಥವಾ ಪ್ರಾಬ್ಲಮ್ ಸಿಕ್ಕಾಕೊಂಡ್ರೂ ಕೂಡ ನೀವು ವಾಪಸ್ ಬರುವಂಥ ಸಾಮರ್ಥ್ಯ ನಿಮಗೆ ಇದೆಯಾ, ಇದನ್ನೆಲ್ಲ ನೋಡಿಕೊಂಡು ಎಲ್ಲವನ್ನು ಕೂಡ ಪ್ರಯತ್ನ ಮಾಡಿ. ಇನ್ನು ನಕ್ಷತ್ರ ಪರಿಹಾರಗಳೇನು? ಪೂರ್ವಭಾದ್ರ ನಕ್ಷತ್ರದವರು ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಇದೆ 21ನೇ ತಾರೀಕಿಗೆ. ಲಕ್ಷ್ಮಿಯನ್ನೇ ಪೂಜೆ ಮಾಡಿ. ಮಹಾಲಕ್ಷ್ಮಿ ಅನುಗ್ರಹ ಆಶೀರ್ವಾದ ಹೇಳುವಂಥದ್ದು ಬಹಳ ಉತ್ತಮವಾದಂಥ ಫಲವನ್ನು ನಿಮಗೆ ನೀಡುತ್ತದೆ. ಮಹಾಲಕ್ಷ್ಮಿ ಅನುಗ್ರಹ ಬಹಳ ವಿಶೇಷವಾಗಿ ನಿಮಗೆ ಸಿಗ್ತದೆ. ಇನ್ನು ಉತ್ತರಾಭಾದ್ರ ನಕ್ಷತ್ರ ನಾಗರ ಪಂಚಮಿಯೂ ಕೂಡ ಇದೆ, ಗೊತ್ತಾಯ್ತೇನ್ರಿ. ಹಾಗಾಗಿ 17ನೇ ತಾರೀಕಿಗೆ ನಾಗರ ಪಂಚಮಿ. ಆ ಸುಬ್ರಹ್ಮಣ್ಯನನ್ನು ಪ್ರಾರ್ಥನೆ ಮಾಡಿ. ಸುಬ್ರಹ್ಮಣ್ಯನ ಅನುಗ್ರಹದಿಂದ ಬಹಳ ಶುಭವಾಗ್ತದೆ, ಮಂಗಲವಾಗುತ್ತೆ. ಎಷ್ಟೋ ಸಲ ನಮ್ಮ ಕಷ್ಟ ನಷ್ಟ ಎಲ್ಲವೂ ಕೂಡ ಪರಿಹಾರ ಆಗಬೇಕು ಅಂತಂದರೆ ನಾಗರನ್ನೇ ಪ್ರಾರ್ಥನೆ ಮಾಡಬೇಕು. ರೇವತಿ ನಕ್ಷತ್ರ ವರಮಹಾಲಕ್ಷ್ಮಿ ಹಬ್ಬ ಇದೆ. ಆ ದಿವಸ ಸಂಧ್ಯಾಕಾಲದಲ್ಲಿ ಅಂದರೆ ಗೋಧೂಳಿ ಲಗ್ನದಲ್ಲಿ ನೆನಪು ಮಾಡ್ಕೊಳ್ಳಿ. ಗೋಧೂಳಿ ಲಗ್ನ ಅಂತಂದರೆ ಸೂರ್ಯ ಅಸ್ತ ಆಗುವಂಥ ಒಂದು ಸಮಯ. ಗೋವುಗಳೆಲ್ಲ ಸೂರ್ಯ ಅಸ್ತಂಗತ ಆದಾಗ ಕೊಟ್ಟಿಗೆ ಬರುವಂಥ ಸಮಯ. ಅದಕ್ಕೆ ಗೋಧೂಳಿ ಲಗ್ನ ಅಂತೇಳಿ ಹೇಳ್ತಾರೆ. ಇಂತಹ ಒಂದು ಗೋಧೂಳಿ ಲಗ್ನದಲ್ಲಿ ನೀವು ಸಾಧ್ಯ ಇದ್ದರೆ ಏನೇ ಸಾಧ್ಯ ಆಗುತ್ತೋ ಒಂದು ಲಲಿತಾ ಸಹಸ್ರನಾಮ ಹೇಳಿ, ಅಥವಾ ಲಕ್ಷ್ಮೀ ಅಷ್ಟೋತ್ರ ಹೇಳಿ, ಅಥವಾ ಯಾತರ ಮುತ್ತೈದರಿಗೆ ಪ್ರಾರ್ಥನೆ ಮಾಡಿ, ನಮಸ್ಕಾರ ಮಾಡಿ, ಏನಾದರೂ ನಿಮ್ಮ ಕೈಲಾದಂತಹ ದಾನವನ್ನು ಕೊಡಿ. ಅದರ ಜೊತೆಯಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಅಂತಿದೆ. ಈ ಲಕ್ಷ್ಮೀನಾರಾಯಣ ಹೃದಯವನ್ನು ಪಠನೆ ಮಾಡಿ, ಶ್ರವಣ ಮಾಡಿ. ಆ ಲಕ್ಷ್ಮೀನಾರಾಯಣ ಹೃದಯವನ್ನು ಕೇಳಿ. ತನ್ಮೂಲಕವಾಗಿ ಒಂದು ಶುಭವಾಗುತ್ತದೆ, ಮಂಗಲವಾಗುತ್ತೆ. ಒಟ್ಟಿನಲ್ಲಿ ಮೀನರಾಶಿಯವರು ಶುಭವನ್ನು ಉಂಟು ಮಾಡಲಿ ಭಗವಂತ. ಯಾಕಂದರೆ ಕಷ್ಟ ನಷ್ಟ ಇದೆ ನಿಮಗೆ, ಆದರೂ ಗುರು ಪಂಚಮದಲ್ಲಿ ಕೂತಿದ್ದಾನೆ. ಎಲ್ಲೋ ಒಂದು ದೊಡ್ಡ ಕೆಲಸ, ದೊಡ್ಡ ಅವಕಾಶಗಳು ಕಾದಿದೆ, ಸಿಗುತ್ತದೆ ಅಂತ ಅನ್ನಿಸ್ತದೆ. ಹಾಗಾಗಿ ಅದಕ್ಕೆ ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ. ಮುಂದೆ ಹೋಗ್ತಾ ಬರಬೇಕು. ಜೀವನದಲ್ಲಿ ಎಷ್ಟೋ ಕಷ್ಟ ನಷ್ಟ ಸಮಸ್ಯೆಗಳು ಬರ್ತಾ ಇರ್ತದೆ. ಅದನ್ನು ಮೀರಿರುವಂಥದ್ದು ಯಾರಪ್ಪ ಅಂತಂದರೆ ಭಗವಂತನನ್ನು ಭಾರ ಹಾಕ್ತಾ ಗುರು ಪಂಚಮದಲ್ಲಿದ್ದಾನೆ. ಹಾಗಾಗಿ ಗುರುವನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲವೂ ಕೂಡ ಭಗವಂತನಿಂದ ನಿರ್ಮಾಣವಾಗಿದೆ. ಭಗವಂತ ಮುನ್ನಡೆಸು ಅಂತೇಳಿ ಕೈ ಮುಕ್ಕೊಂಡು ಕೆಲಸಕ್ಕೆ ಹೊರಡುವಾಗ ಕೆಲಸ ಕೈ ಮುಕ್ಕೊಂಡು ಹೋಗಿ ಬಂದ ಮೇಲೆ ಹೇಳಿ ಭಗವಂತನಿಗೆ, ಭಗವಂತನೇ ಇಷ್ಟು ಮಾಡಿದೆಯಪ್ಪ, ನಿನಗೆ ಅನಂತ ಧನ್ಯವಾದ. ಇಂಥ ಸಮಯದಲ್ಲೂ ಕೂಡ ಬರಗಾಲದಲ್ಲೂ ಮಳೆ ಬಂದಾಗ ಮಾಡಿದೀಯ ನೀನು ಅಂತೇಳಿ ಕೇಳ್ಕೊಳ್ಬೇಕು. ಯಾಕಂದರೆ ಗೃಹಸ್ಥಿತಿ ಹಂಗಿದೆ. ನಿಮಗೆ ಎಷ್ಟು ಕಷ್ಟ ಇದೆ ಒಬ್ಬರಿಗೆ ನೋಡ್ತಾ ಹೋದರೆ. ಮೀನರಾಶಿಯವರು ಉದ್ಯೋಗದ ಸಮಸ್ಯೆ, ಕುಟುಂಬದ ಸಮಸ್ಯೆ, ಮಕ್ಕಳ ಸಮಸ್ಯೆ ಎಲ್ಲ ಆಯಿತು, ಹಣಕಾಸಿನ ಸಮಸ್ಯೆ, ಹೀಗೆ ಇಂತಹ 10 ಪರಿಸ್ಥಿತಿಗಳಿದ್ದಾವೆ. ಇದನ್ನೆಲ್ಲ ಪರಿಸ್ಥಿತಿಯನ್ನು ನುಚ್ಚುರೂರು ಮಾಡಲಿಕ್ಕೆ ಭಗವಂತ ಗುರು ಒಬ್ಬನೇ ಸಾಕ್ಷಿ. ಹಾಗೆ ಗುರುವನ್ನು ಪ್ರಾರ್ಥನೆ ಮಾಡ್ತಾ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿಗಳ ಶುಭವನ್ನು ಉಂಟು ಮಾಡಲಿ ಅಂಥೇಳಿ ನಾವು ಭಗವಂತನಲ್ಲಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡೋಣ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕೀ ಜೈ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ಕಾರ.